ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಪ್ರಾಣಾಪಾನಾದಿಗಳ ಮೇಲ್ಮೆಯನ್ನು ಕುರಿತು ಅವುಗಳ ವಿವಾದ ರೂಪವಾದ ಇತಿಹಾಸವನ್ನು ಬ್ರಾಹ್ಮಣನು ತನ್ನ ಪತ್ನಿಗೆ ಹೇಳಿದುದು ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಾನೆ, ಸುಂದರಿ, ಇದೇ ವಿಷಯವಾಗಿ ಪ್ರಾಣಾದಿಗಳೆಂಬ 5 ಮಂದಿ ಹೋತ್ರಗಳ ಸ್ಥಿತಿಯೇನು ಎಂಬುದನ್ನು ಕುರಿತು ಪುರಾತನವಾದ ಇತಿಹಾಸವೊಂದನ್ನು ಹೇಳುವರು ವಿದ್ವಾಂಸರು. ಪುರಾತನವಾದ ಇತಿಹಾಸವೊಂದನ್ನು ವಿದ್ವಾಂಸರು ಹೇಳುವರು. ಪ್ರಾಣ, ಅಪಾನ, ವ್ಯಾನ, ಸಮಾನ, ವ್ಯಾನ, ಉದಾನ, ಸಮಾನಗಳೆಂಬಿ 5 ಮಂದಿ ಹೋತ್ರಗಳನ್ನು ಅವುಗಳ ಮೇಲ್ಮೆಯನ್ನು ವಿದ್ವಾಂಸರು ಚೆನ್ನಾಗಿ ಬಲ್ಲರು ಎಂದನು. ಆಗ ಅವನ ಪತ್ನಿಯು ಕೇಳುತ್ತಾಳೆ, ನಾಥ, ಇದಕ್ಕೆ ಮೊದಲು ನೀನು 7 ಮಂದಿ ಹೋತ್ರಗಳ ವಿಷಯವಾಗಿ ಹೇಳಿದುದನ್ನು ಕೇಳಿದನು. ಈಗ ನೀನು ಹೇಳುವ 5 ಮಂದಿ ಹೋತ್ರಗಳನ್ನು ಅವರ ಮೇಲ್ಮೆಯನ್ನು ಕುರಿತು ನಾನು ಕೇಳಬೇಕೆಂದಿರುವೆನು ಎಂದು ಹೇಳಿದಾಗ ಬ್ರಾಹ್ಮಣನು ಹೀಗೆಂದು ಹೇಳತೊಡಗಿದನು, ಕಾಂತೆ, ಪ್ರಾಣದಿಂದ ತುಂಬಿದ ವಾಯುವು ಅಪಾನವಾಗುವುದು, ಅಪಾನದಿಂದ ವಹಿಸಲ್ಪಟ್ಟ ವಾಯುವು ಅದರಿಂದ ಆಚೆಗೆ ವ್ಯಾನವಾಗುವುದು, ವ್ಯಾನದಿಂದ ವಹಿಸಲ್ಪಟ್ಟ ವಾಯುವು ಆಮೇಲೆ ಉದಾನವಾಗುವುದು, ಉದಾನದಿಂದ ವಹಿಸಲ್ಪಟ್ಟ ವಾಯುವು ಆಮೇಲೆ ಸಮಾನವಾಗುವುದು. ಈ ಪಂಚವಾಯುಗಳು ಹಿಂದೆ ಬ್ರಹ್ಮನಲ್ಲಿಗೆ ಹೋಗಿ, ದೇವ, ನಮ್ಮಲ್ಲಿ ಯಾರು ಮೇಲೆ ಎಂಬುದನ್ನು ಹೇಳು, ಅವನೇ ನಮ್ಮಲ್ಲಿ ಪ್ರಧಾನನಾಗಿರಲಿ ಎಂದು ಕೇಳಿದವು. ಅದಕ್ಕೆ ಬ್ರಹ್ಮನು, ಎಲೈ, ಪ್ರಾಣಿಗಳ ಶರೀರದಲ್ಲಿ ಯಾವುದು ಲಯ ಹೊಂದಿದಾಗ ಅದರೊಡನೆ ಎಲ್ಲ ಪ್ರಾಣಗಳು ಲಯ ಹೊಂದುವವೋ ಮತ್ತು ಯಾವುದು ಕಾರ್ಯ ಪ್ರವೃತ್ತವಾದರೆ ತಿರುಗಿ ಎಲ್ಲವೂ ತಲೆ ಎತ್ತುವವೋ ಅವನೇ ನಿಮ್ಮ 5ರಲ್ಲಿ ದೊಡ್ಡವನು. ಇದನ್ನು ನಿಮ್ಮಲ್ಲಿ ನೀವೇ ಪರೀಕ್ಷಿಸಿ ತಿಳಿಯಿರಿ, ನಿಮ್ಮ ಇಷ್ಟ ಬಂದ ಕಡೆಗೆ ಹೋಗಿರಿ ಎಂದನು. ಒಡನೆಯೇ ಪ್ರಾಣವು, ಇದು ನಾನು ಅಡಗಿಕೊಂಡರೆ ಪ್ರಾಣಿ ಶರೀರದಲ್ಲಿರುವ ಎಲ್ಲ ಪ್ರಾಣಗಳು ಅಡಗಿ ಹೋಗುವವು, ನಾನು ಮೇಲಿದ್ದರೆ ಎಲ್ಲವೂ ತಿರುಗಿ ಕೆಲಸ ಮಾಡುವವು, ನಾನೇ ಶ್ರೇಷ್ಠನು, ಇದೋ ಈಗಲೇ ನಾನು ಅಡಗಿಕೊಳ್ಳುವೆನು, ನೋಡಿರಿ ಎಂದು ಹೇಳಿ ತಾನು ಅಡಗಿಕೊಂಡಿತು. ಸ್ವಲ್ಪ ಹೊತ್ತಿನ ಮೇಲೆ ತಿರುಗಿ ಚಲಿಸಲಾರಂಭಿಸಿತು. ಆಗ ಸಮಾನ ಉದಾನಗಳೆಂಬಿವೆರಡು ಆ ಪ್ರಾಣವನ್ನು ನೋಡಿ, ಪ್ರಾಣ, ನಮ್ಮ ಹಾಗೆ ನೀನು ಪ್ರಾಣಿ ಶರೀರವನ್ನೆಲ್ಲ ವ್ಯಾಪಿಸಿರತಕ್ಕವನಲ್ಲ, ನಮಗಿಂತಲೂ ನೀನು ಹೇಗೂ ಶ್ರೇಷ್ಠನಲ್ಲ, ಅಪಾನವೊಂದು ಮಾತ್ರವೇ ನಿನ್ನ ವಶವಾಗಿರುವುದು ಎಂದು ಹೇಳಿದವು. ಆಮೇಲೆ ತಿರುಗಿ ಪ್ರಾಣವು ಮೊದಲಿನಂತೆ ಸಂಚರಿಸತೊಡಗಿತು. ಆಗ ಅಪಾನವು ಮುಂದೆ ಬಂದು, ನಾನು ಅಡಗಿಬಿಟ್ಟರೆ ಪ್ರಾಣಿ ಶರೀರದಲ್ಲಿ ಎಲ್ಲ ಪ್ರಾಣಗಳು ಅಡಗಿ ಹೋಗುವವು, ನಾನು ಚಲಿಸಲಾರಂಭಿಸಿದರೆ ಎಲ್ಲವೂ ತಿರುಗಿ ನಡೆಯುವವು, ಆದುದರಿಂದ ಎಲ್ಲರಿಗಿಂತಲೂ ನಾನೇ ಮೇಲು, ನಾನು ಅಡಗಿಕೊಳ್ಳುವೆನು, ಏನಾಗುವುದೋ ನೋಡಿರಿ ಎಂದಿತು. ಆಗ ವ್ಯಾನ ಉದಾನಗಳೆರಡೂ ಅಪಾನವನ್ನು ಕುರಿತು, ಅಪಾನ, ನೀನು ನಮಗಿಂತಲೂ ಮೇಲಲ್ಲ, ನಿನ್ನ ವಶದಲ್ಲಿ ಇರುವುದು ಪ್ರಾಣವೊಂದಲ್ಲವೇ ಎಂದು ಹೇಳಿದವು. ಆಮೇಲೆ ಅಪಾನವು ಮೊದಲಿನಂತೆ ಸಂಚರಿಸತೊಡಗಿತು. ಆಮೇಲೆ ವ್ಯಾನವು, ಇದೋ ನಾನು ನಿಮ್ಮೆಲ್ಲರಿಗಿಂತ ಶ್ರೇಷ್ಠನು, ಕಾರಣವೇನೆಂಬುದನ್ನು ಹೇಳುವೆನು ಕೇಳಿರಿ. ನಾನು ಲಯಿಸಿದರೆ ಪ್ರಾಣಿ ಶರೀರದಲ್ಲಿ ಎಲ್ಲ ಪ್ರಾಣಗಳು ಲಯಿಸುವವು, ನಾನು ಕೆಲಸ ಮಾಡಲಾರಂಭಿಸಿದರೆ ತಿರುಗಿ ಎಲ್ಲವೂ ನಡೆಯಲಾರಂಭಿಸುವವು, ಅದರಿಂದ ನಾನು ಮೇಲು, ಇದು ನಾನು ಅಡಗುವೆನೋ ನೋಡಿರಿ ಎಂದು ಹೇಳಿ ಅಲ್ಲಿಯೇ ಅಡಗಿದ್ದು ತಿರುಗಿ ಸಂಚರಿಸತೊಡಗಿತು. ಆಗ ಪ್ರಾಣ, ಅಪಾನ, ಉದಾನ, ಸಮಾನಗಳೆಂಬಿ 4 ಅದನ್ನು ನೋಡಿ, ವ್ಯಾನ, ನೀನೂ ದೊಡ್ಡವನಲ್ಲ, ಸಮಾನವೊಂದು ಮಾತ್ರ ನಿನ್ನ ವಶದಲ್ಲಿ ಇರುವುದು ಎಂದು ಹೇಳಿದವು. ಆಮೇಲೆ ವ್ಯಾನವು ತಿರುಗಿ ಸಂಚಾರ ಮಾಡತೊಡಗಿತು. ಆಮೇಲೆ ಸಮಾನವು, ಎಲೈ, ನಾನು ನಿಮ್ಮೆಲ್ಲರಲ್ಲಿಯೂ ಶ್ರೇಷ್ಠನು, ನಾನು ಅಡಗಿಕೊಂಡರೆ ಪ್ರಾಣಿ ಶರೀರದಲ್ಲಿ ಸಮಸ್ತ ಪ್ರಾಣಗಳು ಅಡಗಿ ಹೋಗುವವು, ನಾನು ಸಂಚರಿಸತೊಡಗಿದರೆ ಎಲ್ಲವೂ ಸಂಚರಿಸುವವು, ಆದ್ದರಿಂದ ನಾನೇ ದೊಡ್ಡವನು, ನಾನು ಅಡಗಿಕೊಳ್ಳುವೆನು, ನೋಡಿರಿ ಎಂದಿತು. ಹೀಗೆಂದು ಹೇಳಿ ಅಡಗಿದ್ದು ತಿರುಗಿ ಸಂಚರಿಸತೊಡಗಿತು. ಆಗ ಬೇರೆ 4 ವಾಯುಗಳು, ಸಮಾನ, ನೀನು ಶ್ರೇಷ್ಠನಲ್ಲ, ವ್ಯಾನ ಒಂದೇ ನಿನ್ನ ಅಧೀನವೋ ಎಂದು ಹೇಳಿದವು. ಆಮೇಲೆ ಸಮಾನವು ಸಂಚರಿಸತೊಡಗಿತು. ಅದರಿಂದ ಆಚೆಗೆ ಉದಾನವು, ನಿಮ್ಮೆಲ್ಲರಿಗಿಂತ ನಾನೇ ಮೇಲು, ನಾನು ನಿಂತರೆ ಶರೀರದಲ್ಲಿ ಎಲ್ಲ ಪ್ರಾಣಗಳು ನಿಂತು ಹೋಗುವವು, ನಾನು ಚಲಿಸತೊಡಗಿದರೆ ಎಲ್ಲವೂ ತಿರುಗಿ ಚಲಿಸುವವು, ಆದ್ದರಿಂದ ನಾನೇ ಮೇಲು ಎಂದು ಅಡಗುವೆನು, ನಾನು ಅಡಗುವೆನು, ನೋಡಿರಿ ಎಂದು ಹೇಳಿ ಸ್ವಲ್ಪ ಹೊತ್ತು ಅಡಗಿತು. ತಿರುಗಿ ಸಂಚರಿಸತೊಡಗಿತು. ಆಗ ಪ್ರಾಣ, ಅಪಾನ, ಸಮಾನ, ವ್ಯಾನಗಳೆಂಬ 4 ಅದನ್ನು ನೋಡಿ
ಉದಾನ ನೀನು ಶ್ರೇಷ್ಠನಲ್ಲ, ವ್ಯಾನ ಒಂದೇ ನಿನ್ನ ಅಧೀನವೋ ಎಂದವು. ದೇವಿ ಇದನ್ನೆಲ್ಲ ನೋಡುತ್ತಿದ್ದ ಬ್ರಹ್ಮನು ನಗುತ್ತಾ ಆ 5 ಪ್ರಾಣವಾಯುಗಳನ್ನು ನೋಡಿ, ಎಲೈ ನೀವೆಲ್ಲರೂ ಶ್ರೇಷ್ಠರೇ, ಆದರೆ ಒಬ್ಬರ ಸಹಾಯವು ಮತ್ತೊಬ್ಬರಿಗೆ ಬೇಕಾದುದರಿಂದ ಒಬ್ಬರೂ ಶ್ರೇಷ್ಠರಲ್ಲ, ನಿಮ್ಮಷ್ಟಕ್ಕೆ ಮಾತ್ರ ನೀವು ಮೇಲು, ನಿಮ್ಮ ಕೆಲಸದಲ್ಲಿ ನಿಮಗೆ ಮೇಲ್ಮೆಯುಂಟು, ಆದರೆ ನೀವೆಲ್ಲರೂ ಒಬ್ಬರ ಧರ್ಮವನ್ನು ಮತ್ತೊಬ್ಬರು ಅನುಸರಿಸತಕ್ಕವರಾಗಿರುವಿರಿ ಎಂದು ಹೇಳಿ ತಿರುಗಿ ಅವುಗಳನ್ನು ಕುರಿತು, ನಿಮ್ಮಲ್ಲಿ ಒಬ್ಬೊಬ್ಬರು ಸ್ಥಿರವಾಗಿಯೂ ಅಸ್ಥಿರವಾಗಿಯೂ ವರ್ತಿಸತಕ್ಕವರು, ಮುಖ್ಯವಾಗಿ 5 ವಾಯುಗಳು ಸಂಚರಿಸತಕ್ಕವುಗಳೇ, ಒಬ್ಬನೇ ಎಲ್ಲರಿಗೂ ಆತ್ಮವಾಗಿದ್ದುಕೊಂಡು ಬೇರೆ ಬೇರೆ ವೃತ್ತಿ ಭೇದಗಳನ್ನು ಹೊಂದುವನು. ನೀವು ಅನ್ಯೋನ್ಯ ಸುಹೃತ್ತುಗಳಾಗಿ ಒಬ್ಬರನ್ನೊಬ್ಬರು ರಕ್ಷಿಸುತ್ತಾ ಅನ್ಯೋನ್ಯಾಶ್ರಯದಿಂದ ಇರಬೇಕು. ಇನ್ನು ನಿಮಗೆ ಮಂಗಳವಾಗಲಿ, ಕ್ಷೇಮದಿಂದ ಹೋಗಿರಿ ಎಂದು ಹೇಳಿ ಕಳುಹಿಸಿಬಿಟ್ಟನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 24ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.